ಹಾಯ್ ಫ್ರೆಂಡ್ಸ್, ಇವತ್ತೊಂದು ಹೆಲ್ತಿ ರೆಸಿಪಿ ಮಾಡೋಣ. ಇದೊಂದು ಬಾಳೆ ದಿಂಡಿನ ಪಲ್ಯ ಮಾಡ್ತಾ ಇರೋದು. ಇದಕ್ಕೆ ಹೆಸರು ಕಾಳು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಮತ್ತು ದೋಸೆಗೆ ಇದನ್ನು ನಾನು ಮಾಡ್ತಾಯಿದ್ದೀನಿ. ರೊಟ್ಟಿಗೆ ಯಾವುದಕ್ಕಾದರೂ ಇದು ಚೆನ್ನಾಗೇ ಇರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಬಾಳೆ ದಿಂಡಿನ ಪದರಗಳಿರುತ್ತಲ್ಲ, ಅದನ್ನು ಈ ರೀತಿ ಬಿಡಿಸ್ಕೊತ ಹೋಗಬೇಕು. ಅದು ಯಾವಾಗ ಈ ಪದರಗಳು ಬರೋದು ನಿಲ್ಲುತ್ತೋ ಆವಾಗ ಅದು ನಮಗೆ ಬಾಳೆದಿಂಡು ಕೊನೆಯಲ್ಲಿರೋದು ಸಿಗುತ್ತೆ. ಅದನ್ನು ನಾವು ಯೂಸ್ ಮಾಡಬೇಕಾಗಿರೋದು. ನೋಡಿ, ಈ ರೀತಿ ಎಲ್ಲ ಪದರಗಳು ಏನು ಬರುತ್ತೋ ಅದನ್ನೆಲ್ಲ ತಕ್ಕೊಂಬಿಟ್ರೆ ನಮಗೆ ಒಳಗಡೆ ಇರೋ ದಿಂಡು ಸಿಗುತ್ತೆ. ಸೊ ಇದರಲ್ಲಿ ನಾವು ಪಲ್ಯ ಮಾಡಬೇಕಾಗಿರೋದು. ನೋಡಿ, ಈ ರೀತಿ ತೆಕ್ಕೊಂಡಾದ್ಮೇಲೆ ರಿಂಗಾಗಿ ಕಟ್ ಮಾಡ್ಕೊತಿದ್ದೀನಿ. ಇದರಲ್ಲಿ ನಾರು ಬರುತ್ತೆ. ಆ ನಾರನ್ನ ಫಸ್ಟು ನೋಡಿ ಈ ರೀತಿ ಸುತ್ತಿ ತೆಗೆದು ಇಟ್ಕೊಂಡ್ಬಿಡ್ಬೇಕು. ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಪಲ್ಯಕ್ಕಲ್ವ, ಸೊ ಬೇಗ ಬೇಯಲಿ ಅಂತೇಳ್ಬಿಟ್ಟು ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪ್ರತಿಯೊಂದು ಸಲ ಕಟ್ ಮಾಡಿದಾಗ ಈ ರೀತಿ ನಾರಿನ ಅಂಶ ಬರ್ತಾ ಇರುತ್ತೆ. ಸೊ ತೆಗೆದು ಸುತ್ತಿ ತಗೊಂಡ್ರೆ ಅದು ಬಂದುಬಿಡುತ್ತೆ. ಸೊ ಅದಾದಮೇಲೆ ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಬೇಕು. ಯಾಕಂದರೆ ಅದು ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀರು ಮೊದಲೇ ಇಟ್ಕೊಂಡಿರಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕಿಟ್ಕೊಂಡಿದ್ದೀನಿ ನಾನು. ಇದರಿಂದ ತುಂಬಾ ಬೆನಿಫಿಟ್ ಇದೆ ನಮಗೆ ಬಾಳೆ ದಿಂಡಿಂದ. ಕಿಡ್ನಿಗಂತೂ ತುಂಬಾ ಒಳ್ಳೆಯದು ಇದು. ಸೊ ಹಾಗಾಗಿ ನಾವು ಬಾಳೆ ದಿಂಡನ್ನು ಆವಾಗವಾಗ ಯೂಸ್ ಮಾಡೋದು, ನಮ್ಮ ಅಡುಗೆಯಲ್ಲಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಇದನ್ನು ಹಾಗೇ ಮಾರ್ನಿಂಗ್ ಟೈಮು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಆವಾಗವಾಗ ಒಂದು ಸಲ ಅದನ್ನು ಕೂಡ ಮಾಡ್ಕೊಂಡು ಕುಡಿಯೋದು ಹೆಲ್ತಿಗೆ ತುಂಬಾ ಬೆನಿಫಿಟ್ ಇರುತ್ತೆ ನಮಗೆ. ಕಿಡ್ನಿಗಂತೂ ತುಂಬಾ ಒಳ್ಳೆಯದು ಬಾಳೆದಿಂಡು. ನೋಡಿ, ಈಗ ಎಲ್ಲದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಅದಕ್ಕೊಂದು ಮಸಾಲೆ ಕೂಡ ಮಾಡ್ಕೊತೀನಿ. ಹಾಗೆ ಒಗ್ಗರಣೆ ಕೂಡ ಸಾಮಾನ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, 1 ಕಪ್ ಹೆಸ್ರು ಕಾಳು ತೊಗೊಂಡಿದ್ದೀನಿ. ನೈಟ್ ನೆಂದಿರುವಂಥ ಹೆಸ್ರು ಕಾಳು ಅದು. ಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಒಗ್ಗರಣೆಗೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ, ಟೊಮೊಟೊ, ಒಗ್ಗರಣೆಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮಸಾಲೆಗೆ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ. ನೋಡಿ, ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ ಲವಂಗದ ಪೌಡರು ಹಾಕಿಬಿಟ್ಟು ಇದಕ್ಕೆ ಮಿಕ್ಸಿ ಮಾಡ್ಕೊಂಬರ್ತೀನಿ. ಮಿಕ್ಸಿ ಮಾಡಿಕೊಂಡ್ರೆ ಖಾರ ರೆಡಿ ಆಗುತ್ತೆ. ಸೊ ಅದಾದಮೇಲೆ ಕುಕ್ಕರಲ್ಲಿ ಎಣ್ಣೆ ಇಟ್ಬಿಟ್ಟು ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಟೊಮೊಟೊ ಹಾಕಿ ಉಪ್ಪು ಮತ್ತು ಅರಿಶಿನ, ಉಪ್ಪು ಒಗ್ಗರಣೆಗಷ್ಟೇ ಫಸ್ಟ್ ಹಾಕ್ಕೊಂಡು ಅರಿಶಿನದ ಪುಡಿ ಹಾಕ್ಕೊಂಡು ಈರುಳ್ಳಿಗಷ್ಟೇ ಹಾಕ್ಕೊಬೇಕು. ಈರುಳ್ಳಿ, ಟೊಮೊಟೊ ಹಾಕಿರ್ತೀವಲ್ಲ ಅದಕ್ಕಷ್ಟೇ ಉಪ್ಪು ಹಾಕ್ಕೊಬೇಕು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಪಲ್ಯಕ್ಕೆ ನೀರು ಹಾಕ್ಕೊಂಡಾಗ ಹಾಕ್ಕೊಬೇಕು. ಇದು ಹಸಿ ವಾಸನೆ ಹೋದ್ಮೇಲೆ ನಾವು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊತಾ ಇರಬೇಕು. ನೋಡಿ, ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಖಾರಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲದನ್ನು ರುಚಿಗೆ ಉಪ್ಪು ಹಾಕಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಅಂದರೆ ಬೇಳೆ ಸಾಂಬಾರು ಪೌಡರ್ ಏನು ಮನೇಲಿ ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ಹಾಕಿದ್ದೀನಿ, 1 ಸ್ಪೂನ್ ನಾನು. ಈಗ ಕಾಳು ಹಾಕ್ಬಿಟ್ಟು ಬಾಳೆದಿಂಡು ಹಾಕ್ಬಿಟ್ಟು ನೀಟಾಗಿ ಮತ್ತೊಂದು ಸಲ ಎಲ್ಲ ಅದು ಮಸಾಲೆ ಹಸಿ ವಾಸನೆ ಹೋದ್ಮೇಲೆ ಕಾಳು ಮತ್ತು ಬಾಳೆದಿಂಡು ಕಟ್ ಮಾಡ್ಕೊಂಡಿರೋದು ಹಾಕ್ಕೊಬೇಕು. ಹಾಕ್ಕೊಂಡು ನೀಟಾಗಿ ಒಂದು ಸಲ ಫ್ರೈ ಮಾಡಿಕೊಂಡು ನಮಗೆ ಪಲ್ಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು 2 ವಿಶಿಲ್ ಹಾಕ್ಸಿದ್ರೆ ನಮಗೆ ಬಾಳೆದಿಂಡಿನ ಪಲ್ಯ ತುಂಬ ಸಿಂಪಲ್ಲಾಗಿ. ಹೆಸ್ರು ಕಾಳು ಯೂಸ್ ಮಾಡಿರೋದ್ರಿಂದ ಕೂಡ ನಮಗೆ ಹೆಸ್ರು ಕಾಳು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಹೆಸ್ರು ಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ಕಾಳು ಬೇಕು ಅಂದರೆ ಯೂಸ್ ಮಾಡ್ಕೊಬೋದು. ನೋಡಿ, 2 ವಿಶಿಲ್ ಆದಮೇಲೆ ನಮಗೆ ಪಲ್ಯ ಮತ್ತು ಅಥವಾ ಸಾಗು ರೆಡಿ ಆಯಿತು. ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.